ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಮಮತಾ ಪ್ರಮೋದ್ ಶೆಟ್ಟಿ ಅಂತ. ಬೆಳಗ್ಗೆ ನಾನು ವಾಕ್ ಹೋಗಿ ಬಂದೆ. ವಾಕ್ ಹೋಗಿ ಬಂದು ಸ್ವಲ್ಪ ಚಳಿ ಅಂತ ಅನ್ನಿಸ್ತಾಯಿತ್ತು, ಹಾಗಾಗಿ ಹಾಲು ಬಿಸಿ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಅಡುಗೆ ಮನೆಗೆ ಬಂದೆ. ನಾನು ಯಾವಾಗಲೂ ಕಾಫಿ ಟೀ ಕುಡಿಯೋ ಅಭ್ಯಾಸ ನನಗಿಲ್ಲ, ಹಾಗಾಗಿ ಸ್ವಲ್ಪ ಹಾಲು ಬಿಸಿ ಮಾಡ್ಕೊಂಡು ಕುಡಿತೀನಿ. ಇಲ್ಲ ಅಂತಂದರೆ ಟೀ ಕುಡಿದ್ರೂ ಲೆಮನ್ ಗ್ರಾಸ್ ಟೀ ಇಲ್ಲ ರೋಸ್ಮೇರಿ ಟೀ ಈ ರೀತಿಯಾಗಿ ಟೀ ಕುಡಿತೀನಿ. ನಾರ್ಮಲ್ ಟೀನೆಲ್ಲ ನನಗೆ ಕುಡಿಯೋ ಅಭ್ಯಾಸ ಇಲ್ಲ, ನನಗೆ ಇಷ್ಟ ಕೂಡ ಆಗಲ್ಲ. ಹಾಗಾಗಿ ರಾತ್ರಿ ಚೆನ್ನಾಗಿ ನೆನೆಸಿದ್ದೆ ನಾನು ಚೋಲೆ ಮಾಡೋಣ ಅಂತ ಹೇಳಿ. ಹಾಗೆ ನುಗ್ಗೆ ಸೊಪ್ಪು ತೊಗೊಬಂದಿದ್ದೆ. ವಾಕಿಂಗ್ ಹೋಗಿ ಬರ್ತಾ ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಐರನ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ. ಇದು ದೇಹಕ್ಕೆ ಮಾತ್ರ ಅಲ್ಲದಲ್ಲ, ಇದನ್ನು ಸೌಂದರ್ಯವರ್ಧಕ ಹಾಗೂ ಕೂಡ ಬಳಸ್ಬೋದು. ತುಂಬಾ ಯೂಸ್ಫುಲ್ ಆದಂಥ ಗಿಡ ಇದು. ನುಗ್ಗೆ ಸೊಪ್ಪು ಯಾರಿಗೆಲ್ಲ ಐರನ್ ಕಂಟೆಂಟ್ ಕಡಿಮೆ ಇರುತ್ತೆ ಅವ್ರಿಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಹಾಗೆ ನಾನು ಬೆಳಗ್ಗೆ ವಾಕಿಂಗ್ ಹೋಗಿ ಬಂದಮೇಲೆ ಸ್ವಲ್ಪ ಪಪ್ಪಾಯ ಹಾಗೆ ಡ್ರೈ ಫ್ರೂಟ್ಸು ತಿಂದು ಒಂದು 10 ನಿಮಿಷ ರಿಲ್ಯಾಕ್ಸ್ ಮಾಡಿ ಆಮೇಲೆ ನಾನು ತಿಂಡಿ ಮಾಡೋಕ್ಕೆ ಶುರು ಮಾಡ್ತೀನಿ. ತಕ್ಷಣ ಮಾಡೋಕ್ಕೆ ಹೋಗಲ್ಲ, ಸ್ವಲ್ಪ ಸ್ಟ್ರೈನ್ ಆಗಿರುತ್ತೆ ಅಂತ ಅಷ್ಟೇ. ಹಾಗೆ ನಾನು ಈಗ ಚೋಲೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನನ್ನ ಮಗಳು 7:15ಗೆಲ್ಲ ಕಾಲೇಜಿಗೆ ಹೋಗೋದ್ರಿಂದ ತಿಂಡಿ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಮಗ ಕೂಡ 8:15ಗೆಲ್ಲ ಹೊರಡ್ತಾನೆ. ಹಾಗಾಗಿ ಬೇಗ ತಿಂಡಿ ಮಾಡಿಬಿಟ್ಟು ಅವ್ರಿಗೂ ಕೊಟ್ಟು ಬಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ. ನನ್ನ ಮಗನಿಗೆ ಸ್ವಲ್ಪ ನಾರ್ತ್ ಇಂಡಿಯನ್ ಫುಡ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಇದನ್ನು ಮಾಡ್ತಾಯಿರ್ತೀನಿ. ಹಾಗೆ ನಾನು ಇವತ್ತೊಂದು ಪೂಜೆ ಕೂಡ ಇತ್ತು, ಹಾಗೆ ಪೂಜೆಗೆ ರೆಡಿ ಆಗೋಣ ಅಂತೇಳಿ ರೆಡಿ ಆಗ್ತಾಯಿದ್ದೀನಿ. ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಬೇಗ ಶುಕ್ರವಾರ ಆಗಿರೋದ್ರಿಂದ ಪೂಜೆಗೆ ಹೊರಡೋಣ ಅಂತ ಹೊರಡ್ತಾ ಇದ್ದೀನಿ. ಇದು ಶುಕ್ರವಾರ ಮತ್ತು ಶನಿವಾರದ ವ್ಲಾಗ್ ಆಗಿರುತ್ತೆ. ಹಾಗೆ ನಾನು ಪೂಜೆಗೆ ಹೋಗಬೇಕಾದ್ರೆ ಫಸ್ಟು ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಬಿಟ್ಟು ನನಗೆ ಬೇಕಾದಂಥ ಕೆಲವೊಂದು ಹೂವು ಹಣ್ಣು ಎಲ್ಲ ತೊಗೊಂಡು ಹೋಗ್ತೀನಿ, ಯಾವಾಗಲೇ ಯಾರ ಮನೆ ಪೂಜೆ ಆದ್ರೂ ಕೂಡ. ನನಗೆ ಅದೊಂದು ಅಭ್ಯಾಸ. ಹಾಗಾಗಿ ಹೊರಟೆ ಈಗ ಪೂಜೆಗೆ ಹೋಗೋಣ ಅಂತ ಹೇಳಿ. ಸ್ವಲ್ಪ ಹತ್ರನೇ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಹೊರಟೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ನಾವು ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದಾಗ ಮೇಕಪ್ ಮಾಡ್ಕೊತೀವಿ. ಒಂದು 10 ನಿಮಿಷದಲ್ಲೆಲ್ಲ ಮೇಕಪ್ ಹಾಳಾಗೋಗುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಡಲ್ ಆಗುತ್ತೆ ಮುಖ. ಆಗ ನಾವು ಮೇಕಪ್ ಮಾಡೋಕ್ಕಿಂತ ಮುಂಚೆ ಐಸ್ ಕ್ಯೂಬಲ್ಲಿ ಮುಖನ ಸ್ವಲ್ಪ ರಬ್ ಮಾಡಿಬಿಟ್ಟು ಆಮೇಲೆ ನಾವು ಮೇಕಪ್ ಮಾಡ್ಕೊಳ್ಳೋದ್ರಿಂದ ಮೇಕಪ್ಪು ಫ್ರೆಶ್ ಆಗಿರುತ್ತೆ. ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಹಾಗಾಗಿ ನಾನು ಕೂಡ ಇವತ್ತು ಹಾಗೆ ಮಾಡಿದ್ದೀನಿ. ಮೇಕಪ್ ಯಾವಾಗಲೇ ಮಾಡಬೇಕಂದ್ರೂ ಆ ರೀತಿ ಟಿಪ್ಸ್ ಫಾಲೋ ಮಾಡೋದ್ರಿಂದ ಮೇಕಪ್ ಚೆನ್ನಾಗಿ ಕೂರುತ್ತೆ. ಹಾಗೆ ಇವತ್ತು ನಾನು ಕೆಲವೊಂದು ಫೇಸ್ ಪ್ಯಾಕ್ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಅಂತೂ ಖಂಡಿತ ಮಾಡಿ, ಜೊತೆಗೆ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಅಷ್ಟೇ. ಹಾಗೆ ನಾನು ಇವತ್ತು ಪೂಜೆಗೆ ಹೋಗಿ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಗೊತ್ತಾಯಿತು. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದೆ. ಪೂಜೆ ಮುಗಿಸ್ಕೊಂಡು ಬರೋ ಹೊತ್ತಿಗೆ ಸುಮಾರು 2:30 ಆಯಿತು. ಸ್ವಲ್ಪ ಲೇಟಾಗಿ ಪೂಜೆ ಸ್ಟಾರ್ಟ್ ಮಾಡಿದರು, ಹಾಗಾಗಿ ಬರೋದು ಲೇಟ್ ಆಯಿತು. ನಾವು ಸಾಮಾನ್ಯವಾಗಿ ಹೆಣ್ಮಕ್ಳು ಪೂಜೆಗೆ ಹೋಗಿ ಬಂದಿದ ತಕ್ಷಣ ಸ್ವಲ್ಪ ಸ್ಟ್ರೈನ್ ಆದಂಗೆ ಆಗುತ್ತೆ, ಹಾಗೆ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕೂತ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಒಂದು ಕ್ಯೂರಿಯಾಸಿಟಿ ಅಂದರೆ ತಾಂಬೂಲದಲ್ಲಿ ರೆಗ್ಯುಲರ್ ತೆಂಗಿನಕಾಯಿ ತಾಂಬೂಲ ಕೊಡ್ತಾರೆ. ಹಾಗೆ ನಾವು ಅದ್ರ ಜೊತೆಗೆ ಒಂದು ಬೇರೆ ಕವರ್ ಕೂಡ ಕೊಟ್ಟಿದ್ರು. ಅದನ್ನೇನು ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ನೋಡಿ, ಮೇಕಪ್ಪು ಹಾಗೇ ಇದೆ, ಏನೂ ಇದಾಗಿಲ್ಲ. ನಾನು ಹೇಗೆ ಮಾಡಿದೆ ಹಾಗೇ ಇದೆ. ಹಾಗೆ ಮೇಕಪ್ ಉಳಿಬೇಕು ಅಂತ ಅಂದರೆ ಸ್ವಲ್ಪ ಮುಖ ಡಲ್ಲಾಗಿದ್ರೂ ಕೂಡ ನೀವು ಗಟ್ಟಿ ಮೊಸರಿಗೆ ಒಂದು ಚಿಟಿಕೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಫೇಸ್ ಪ್ಯಾಕ್ ಹಾಕಿ ಆಮೇಲೆ 15 ನಿಮಿಷ ಬಿಟ್ಟು ಮುಖ ತೊಳೆದಿರಿ. ನಂತರ ಐಸ್ ಕ್ಯೂಬ್ ರಬ್ ಮಾಡೋದ್ರಿಂದ ಮುಖ ಇನ್ನೂ ಬ್ರೈಟಾಗಿ ಕಾಣಿಸುತ್ತೆ. ಮುಖ ಎಷ್ಟೇ ಒಂದು 5 ಅವರ್ ಆದ್ರೂ ಫ್ರೆಶ್ ಆಗಿರುತ್ತೆ, ಮೇಕಪ್ ಕೂಡ ಹಾಳಾಗಲ್ಲ. ಇನ್ನೊಂದು ಟಿಪ್ಸ್ ಏನು ಹೇಳಬೇಕು ಅಂತಂದರೆ, ಪಪ್ಪಾಯ ಪಲ್ಪ್ಗೆ ಸ್ವಲ್ಪ ಜೇನು ಮಿಕ್ಸ್ ಮಾಡಿ ಹಚ್ಚಿದ್ರೂ ಕೂಡ ಮುಖ ಶೈನಿಂಗ್ ಆಗಿ ಚೆನ್ನಾಗಿರುತ್ತೆ. ಹಾಗೆ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಅಲ್ಲೇ ಇತ್ತು. ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. 2 ಗಂಟೆ ಆಗಿತ್ತು. ಮನೆಗೆ ಬಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮಧ್ಯಾಹ್ನ ನನ್ನ ಮಗನ ಸ್ಕೂಲಿಂದ ಕರ್ಕೊಂಬರ್ಬೇಕಾಗಿತ್ತು, ಹಾಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾವು ಯಾವಾಗಲೂ ಅಷ್ಟೇ ಯಾರು ಪೂಜೆಗೆ ಹೋದಾಗ ಅಥವಾ ನಮ್ಮನೇಲಿ ಪೂಜೆ ಇದ್ದಾಗ ಸಾಮಾನ್ಯವಾಗಿ ಈ ತಾಂಬೂಲ ಜೊತೆಗೆ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಕೊಡ್ತಾರೆ. ಅದರಲ್ಲಿ ಏನಾದ್ರು ಇಟ್ಕೊಡ್ತಾರೆ, ಏನು ಕೊಡಬೇಕು ಅನ್ನೋದೊಂದು ತುಂಬ ಕನ್ಫ್ಯೂಸ್ ಆಗಿರುತ್ತೆ. ಈ ನಡುವೆ ಅಂತೂ ತುಂಬ ಜನ ಸ್ಟೀಲ್ ಡಬ್ಬನ ಕೊಡ್ತಾರೆ ಅಥವಾ ಏನಾದ್ರು ದೀಪ ಕೊಡ್ತಾರೆ, ಈ ರೀತಿಯಾಗಿ ಕೊಡ್ತಾರೆ. ನನಗೆ ಇವತ್ತು ವಿಶೇಷವಾಗಿ ಒಂದು ಸಿಕ್ತು. ಅದು ನಾನು ತುಂಬ ದಿನದಿಂದ ನಿರೀಕ್ಷೆ ಮಾಡ್ತಾಯಿದ್ದೆ. ಮನೆಗೆ ತರಬೇಕು ಅಂತ ಕೂಡ ಅಂತಿದ್ದೆ, ಅದು ಆಗ್ತಾ ಇರಲಿಲ್ಲ. ಅದೇನು ಅನ್ನೋದನ್ನು ನಿಮಗೆ ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಸಾಮಾನ್ಯವಾಗಿ ನಾವು ಅರಿಶಿನ ಕುಂಕುಮ ಕೊಟ್ಟಾಗ ಯಾವುದೇ ಒಂದನ್ನು ಕೊಟ್ಟರು ನಾವು ಯೂಸ್ಫುಲ್ ಆಗೋ ಅಂಥದ್ದನ್ನು ಕೊಟ್ಟರೆ ಅವ್ರುಗಳಿಗೂ ಇಷ್ಟ ಆಗುತ್ತೆ, ಜೊತೆಗೆ ನಮಗೂ ಖುಷಿ ಆಗುತ್ತೆ. ಬೇಡದಿದ್ದೆಲ್ಲ ಪ್ಲಾಸ್ಟಿಕ್ ಡಬ್ಬ ಆ ರೀತಿಯಾಗಿ ಕೊಟ್ಟರೆ ಯಾರೂ ಇವಾಗ ಪ್ಲಾಸ್ಟಿಕ್ ಎಲ್ಲ ಕಡಿಮೆ ಯೂಸ್ ಮಾಡೋದು. ಹಾಗಾಗಿ
ಸೊ ನನಗೆ ಇವತ್ತು ತಾಂಬೂಲ ಜೊತೆಗೆ ಒಂದು ಹಸು ಕರು ಕೊಟ್ಟಿದ್ದರು. ಅದು ನಂಗೆ ತುಂಬಾ ಖುಷಿಯಾಯಿತು. ಹಸು ಕರು ತುಂಬ ಚೆನ್ನಾಗಿತ್ತು. ಸೊ ಅದ್ರ ಜೊತೆಗೆ ಒಂದು ಈ ಕವರ್ ಕೊಟ್ಟಿದ್ದರು. ಈ ಕವರ್ ಒಂದು ಕ್ಯೂರಿಯಾಸಿಟಿ ಇತ್ತು ಏನು ಅಂತ ಹೇಳಿ. ಸೊ ತುಂಬ ಚೆನ್ನಾಗಿದೆ ನೋಡಿ. ಇದರಲ್ಲಿ ಹನುಮಾನ್ ಚಾಲೀಸ ಇತ್ತು. ನನಗೆ ಒಂದು ಹನುಮಾನ್ ಚಾಲೀಸ ಪರ್ಸಲ್ಲಿ ಇಟ್ಕೋಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು, ತೊಗೊಳ್ಳೋಣ ಅಂತ ಕೂಡ ಅಂದ್ಕೊಂಡಿದ್ದೆ. ಸೊ ನೋಡಿ, ಈ ರೀತಿಯಾಗಿ ಲ್ಯಾಮಿನೇಟ್ ಆಗಿರೋವಂತಹ ಹನುಮಾನ್ ಚಾಲೀಸ ಕೊಟ್ಟಿದ್ದಾರೆ. ಸೊ ಮುಂದೆ ಹಿಂದೆ ಕ್ಲೀನಾಗಿ ಫುಲ್ ಹನುಮಾನ್ ಚಾಲೀಸ ಇದೆ. ಸೊ ಒಂದು ವ್ಯಾನಿಟಲ್ಲಿ ಇಟ್ಕೊಳ್ಳೋಕ್ಕೆ ದೇವಸ್ಥಾನಕ್ಕೆ ಹೋದಾಗ ಸಡನ್ ಅಂತ, ಸೊ ಅಥವಾ ಮನೇಲಿ ಹೇಳ್ಕೋಬೇಕು ಅಂದಾಗಲೂ ಕೂಡ ನಮಗೆ ಯೂಸ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಡೇ ಶನಿವಾರ ನನ್ನ ಮಗನ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇತ್ತು. ಸೊ ಹಾಗಾಗಿ ಬೆಳಗ್ಗೆ ಬೇಗ ಪೂಜೆ ಎಲ್ಲ ಮುಗಿಸಿ ತಿಂಡಿ ಎಲ್ಲ ಮಾಡಿಕೊಂಡು ಹೊರಟ್ವಿ. ನನ್ನ ಮಗ ಬೆಳಗ್ಗೆ 8 ಗಂಟೆಗೆಲ್ಲ ಹೋದ. ನಾನು ಸುಮಾರು 9 ಗಂಟೆಗೆ ಮನೆಯಿಂದ ಹೊರಟೆ. ಸೊ ಸ್ಕೂಲ್ ಮುಂದ್ಗಡೆ ಈ ರೀತಿಯಾಗಿ ಸ್ಟಾಲ್ ಹಾಕಿದ್ರು. ಯಾರಿಗೆಲ್ಲ ಕೀ ಬೆಂಚು ಅದು ಬೇಕು ಅನ್ನೋದಾಗಲಿ, ಬುಕ್ಸ್ ಬೇಕಂದರೆ, ಮಕ್ಕಳಿಗೆ ಏನೆಲ್ಲ ಇಂಟ್ರೆಸ್ಟ್ ಇರುತ್ತೆ ಗೇಮ್ಸು ಅದ್ರ ಬಗ್ಗೆ ಎಲ್ಲ ಇಲ್ಲಿ ಸ್ಟಾಲ್ ಹಾಕಿದ್ರು. ಸೊ ಅದನ್ನೆಲ್ಲ ನಾನು ನೋಡ್ಕೊಂಡು ಬಂದೆ. ಸೊ ತುಂಬಾ ಚೆನ್ನಾಗಿತ್ತು. ಒಂದು ನನಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅನ್ನಿಸ್ತು. ಅದೇನು ಅಂದರೆ ಇದು ನೋಡಿ, ಇದು ಸೋಲಾರ್ ಮತ್ತು ಚಾರ್ಜಿಂದ ಕೂಡ ಇದು ಲೈಟ್ ಬರುತ್ತೆ. ಸೊ ಎಲ್ಲರೂ ನಾವು ಜರ್ನಿ ಹೋಗ್ತೀವಿ ಅಂದಾಗ ಅಥವಾ ಕಾರಲ್ಲೂ ಎಲ್ಲರೂ ಹೋಗಬೇಕಾದ್ರೆ ಸೊ ತುಂಬ ಯೂಸ್ಫುಲ್ ಆಗಿರುತ್ತೆ ನೋಡಿ. ಈ ರೀತಿ ಬ್ಯಾಟ್ರಿ ಥರನೂ ಕೂಡ ಆಗುತ್ತೆ. ಇದನ್ನು ನಾವು ಸೋಲಾರಲ್ಲೂ ಕೂಡ ಅಂದರೆ ಬಿಸಿಲಲ್ಲಿಟ್ಟು ಕೂಡ ನಾವು ಇದನ್ನು ಚಾರ್ಜ್ ಮಾಡ್ಬೋದು. ಇಲ್ಲ ಅಂತಂದರೆ ಇದಕ್ಕೆ ವಯರ್ ಕೂಡ ಇರುತ್ತೆ. ಸೊ ಹಾಗೆ ಪ್ಲಗ್ ಹಾಕಿ ಕೂಡ ನಾವು ಚಾರ್ಜ್ ಮಾಡ್ಬೋದು. ತುಂಬ ಯೂಸ್ಫುಲ್ ಆಗಿದೆ ಅಂತ ನನಗೆ ಅನ್ನಿಸ್ತು. ಸೊ ಇದನ್ನೆಲ್ಲ ನೋಡಿಕೊಂಡು ಸ್ಕೂಲ್ದು ಆ್ಯನ್ಯುವಲ್ ಡೇಲಿ ನನ್ನ ಮಗ ರೆಡಿ ಆಗ್ತಾ ಇದ್ದ. ಸೊ ಹೇಗೆ ರೆಡಿ ಆಗ್ತಾ ಇದ್ದಾನೆ ಅಂತ ನೋಡೋಣ ಅಂತ ಬಂದೆ. ಯಾಕಂದರೆ ಅವರೇ ಕಾಸ್ಟ್ಯೂಮ್ ಎಲ್ಲ ಹಾಕಿ ಮೇಕಪ್ ಅವರೇ ಮಾಡ್ತಾಯಿದ್ರು. ಹಾಗಾಗಿ ಸೊ ನಾವು ಒಳಗಡೆ ಎಂಟ್ರಿ ಆಗೋ ಟೈಮಿಗೆ ಕರೆಕ್ಟಾಗಿ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಯಿತು. ಸೊ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟಾಗಿ ಸೊ ಬಂದಂಥ ಗೆಸ್ಟ್ಗಳೆಲ್ಲ ಸ್ವಲ್ಪ ಅವ್ರದ್ದೆಲ್ಲ ಸ್ಪೀಚೆಲ್ಲ ಮಾಡಿ ಮುಗಿಸೋ ಹೊತ್ತಿಗೆ ಸುಮಾರು ಟೈಮ್ ತೊಗೊಂತು. ಸುಮಾರು ನಾನು 1.5 ಅವರ್ ಅಲ್ಲಿ ಕೂತೆ. ತುಂಬ ಚೆನ್ನಾಗಿ ಸ್ಪೀಚ್ ಮಾಡಿದರು. ಎಷ್ಟು ನಮಗೆ 1 ಅವರ್ ಹೆಂಗೆ ಹೋಯಿತು ಅನ್ನೋದೇ ನಂಗೆ ಗೊತ್ತಾಗಲಿಲ್ಲ. ಇವರಂತೂ ತುಂಬ ಚೆನ್ನಾಗಿ ಸ್ಪೀಚ್ ಮಾಡಿದರು. ನಂಗೆ ತುಂಬಾ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಕೂಡ. ಮಕ್ಳಿಗೆ ಕೂಡ ಇದು ಮಾರಲ್ ಆಗಿತ್ತು. ಹಾಗೆ ನನ್ನ ಮಗ ಇಲ್ಲಿ ಕೂತಿದ್ದ, ಎಲ್ಲಿದ್ದಾನೆ ಅಂತ ನೋಡಿಬಿಟ್ಟು ಸ್ವಲ್ಪ ಫೋಟೋ ಎಲ್ಲ ತೆಗೆಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಹೊರಗಡೆನೇ ಅವರು ಎಲ್ಲ ಚೆನ್ನಾಗಿ ಫೋಟೋ ಎಲ್ಲ ತೆಗಿತಾಯಿದ್ರು. ಸೊ ನಾನು ಕೂಡ ನಿಂತ್ಕೊಂಡು ಅವ್ರ ಮಕ್ಳಿಗೆಲ್ಲ ಫೋಟೋ ಎಲ್ಲ ತೆಕ್ಕೊಂಡೆ. ಮಕ್ಕಳಿಗೆ ತುಂಬ ಖುಷಿ ಇತ್ತು. ಸುಮಾರು 1 ವಾರದಿಂದ ನನ್ನ ಮಗ ಆ್ಯನ್ಯುವಲ್ ಡೇ ಅಂತ ತುಂಬ ಖುಷಿಯಾಗಿದ್ದ. ಜೊತೆಗೆ ಮನೇಲಿ ಕೂಡ ಡ್ಯಾನ್ಸು, ಸ್ಕೂಲಲ್ಲಿ ಕೂಡ ಡ್ಯಾನ್ಸು, ಏನೋ ಒಂಥರ ಫುಲ್ ಖುಷಿಯಾಗಿದ್ದರು ಮಕ್ಕಳು ಕೂಡ. ಸೊ ಫೈನಲಿ ಇವನು ಸ್ಟೇಜ್ ಮೇಲೆ ಇವತ್ತು ಡ್ಯಾನ್ಸ್ ಮಾಡ್ತಾನೆ ಅಂತ ನನಗೂ ಖುಷಿ ಇತ್ತು. ಸೊ ನೋಡಿ, ಈಗ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಮಕ್ಕಳು ಎಷ್ಟೇ ಚೆನ್ನಾಗಿ ಮಾಡಲಿ ಅಥವಾ ಹೇಗೆ ಮಾಡಲಿ, ಮಕ್ಕಳು ಮಾಡಿದರೆ ನಮಗೆ ತುಂಬಾ ಇಷ್ಟ ಆಗುತ್ತೆ ಪೇರೆಂಟ್ಸಿಗೆ. ಸೊ ಎಲ್ಲರಿಗೂ ಹಾಗೆ ಅಂತ ಅಂದ್ಕೊತೀನಿ. ಸೊ ಮಕ್ಕಳು ಏನು ಮಾಡಿದರೂ ಚೆನ್ನಾಗಿರುತ್ತೆ. ಹಾಗೆ ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಮಧ್ಯದಲ್ಲಿದ್ದಾನೆ ನೋಡಿ ನನ್ನ ಮಗ, ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾನೆ ಅಂತ. ಸೊ ಈ ಪ್ರೋಗ್ರಾಮ್ ಎಲ್ಲ ಮುಗಿಯೋ ಹೊತ್ತಿಗೆ ಸುಮಾರು 2:30 ಆಯಿತು. 2:30ಗೆ ನಾನು ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಅಲ್ಲೇ ಟೈಮೆಲ್ಲ ಸ್ಪೆಂಡ್ ಮಾಡಿದ್ವಿ. ಯಕ್ಷಗಾನ ನನಗೆ ತುಂಬಾ ಇಷ್ಟ ಆಯಿತು. ಯಕ್ಷಗಾನ ಕೂಡ ತುಂಬ ಚೆನ್ನಾಗಿ ಮಾಡಿದರು ಇಲ್ಲಿ. ಪ್ರತಿ ವರ್ಷ ಇಲ್ಲಿ ಆ ಯಕ್ಷಗಾನ ಇದ್ದೇ ಇರುತ್ತೆ ಒಂದು ಪ್ರೋಗ್ರಾಮು. ಸೊ ಯಕ್ಷಗಾನ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಮಕ್ಕಳು ಕೂಡ ಆ ವೇಷ ಹಾಕಿದಂತೂ ತುಂಬಾ ಚೆನ್ನಾಗಿ ಮಾಡಿದರು, ಮೇಕಪ್ ಎಲ್ಲ. ಸೊ ನನಗೆ ತುಂಬಾ ಇಷ್ಟ ಆಯಿತು. ಹಾಗಾಗಿ ಇದನ್ನೆಲ್ಲ ನೋಡಿಕೊಂಡು ಕೂತ್ಕೊಂಡ್ವಿ. ಹಾಗೆ ನನ್ನ ಫ್ರೆಂಡ್ಸ್ಗಳು ಕೂಡ ಸಿಕ್ಕಿದ್ರು. ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಟೈಮ್ ಹೆಂಗೆ ಪಾಸ್ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ ನಮಗೆ. ಸೊ ಆಗಲೇ 2:30 ಆಗೋಯಿತು. ಸೊ 2:30 ಆದಮೇಲೆ ಇದು ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ನನ್ನ ಮಗ ಹಾಗೆ ನನ್ನ ಮಗ ಫ್ರೆಂಡು ಹಾಗೆ ನನ್ನ ಫ್ರೆಂಡು ಎಲ್ಲರೂ ನಾವೆಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಸೊ ಹಾಗೆ ಅಲ್ಲೇ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ವಿ. ತುಂಬಾ ಚೆನ್ನಾಗಿತ್ತು. ನನಗಂತೂ ಮಕ್ಕಳು ಎಂಜಾಯ್ ಮಾಡೋದ್ರ ಜೊತೆಗೆ ಮಕ್ಕಳ ಜೊತೆಗೆ ನಾವು ಪೇರೆಂಟ್ಸು ಕೂಡ ಸ್ವಲ್ಪ ಎಂಜಾಯ್ ಮಾಡಿದ್ವಿ ಅನ್ನೋದೊಂದು ಖುಷಿ ಆಯಿತು. ಸೊ ಹೀಗೆ ಫೋಟೋ ಎಲ್ಲ ತೆಗೆಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾವೆಲ್ಲ ಮನೆಗೆ ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ವಿ. ಸೊ ಹಾಗೆ ಮನೆಗೆ ಬರೋ ಹೊತ್ತಿಗೆ ಸುಮಾರು 3 ಗಂಟೆ ಆಯಿತು. ಸೊ ಮನೆಗೆ ಬಂದ್ವಿ. ಇಲ್ಲಿಗೆ ಈ ವ್ಲಾಗ್ನ ಇವತ್ತಿಂದು ಮುಗಿಸ್ತೀನಿ. ಸೊ ನಂದು ಫ್ರೈಡೇ ಮತ್ತು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.